ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕೃಷ್ಣನ ಕೆಲವೊಂದು ಸಂದೇಶಗಳಿಂದ ನಮ್ಮ ಜೀವನಕ್ಕೆ ದಾರಿದೀಪ ಆಗಬಹುದು. ಹಾಗಾದರೆ ಅದು ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ಭಗವದ್ಗೀತೆಯ ಸಾರ: ಜೀವನಕ್ಕೆ ದಾರಿದೀಪ. ಜ್ಞಾನವನ್ನ ನೀಡುವ, ಸರಿಯಾಗಿ ಈ ಪಥದಲ್ಲಿ ಎಲ್ಲರನ್ನ ಮುನ್ನಡೆಸುವ ಬೆಳಕು ಭಗವದ್ಗೀತೆ. ಅಂತೆಯೇ ನಮ್ಮ ಬದುಕಿಗೆ ಪ್ರೇರಣೆ ನೀಡುವಂತಹ ಕೃಷ್ಣನ ಮಾತುಗಳು ಕೂಡ ಇಲ್ಲಿದೆ. ಮನುಷ್ಯನು ಅವನ ನಂಬಿಕೆಯಿಂದಲೇ ರೂಪಿಸಲ್ಪಡುತ್ತಾನೆ. ಅವನು ನಂಬಿದಂತೆ ಅವನು ಎಂಬರ್ಥದ ಶ್ಲೋಕವೊಂದನ್ನು ನಾವು ನೋಡಬಹುದು. ಅಂದರೆ ನಂಬಿಕೆಯ ತಳಹದಿಯೇ ಅವನ ಜೀವನ ಸಾಗುತ್ತದೆ ಮತ್ತು ಭದ್ರವಾಗಿಯೂ ಕೂಡ ಇರುತ್ತದೆ. ನೀವು ಬದುಕನ್ನ ಯಾವ ರೀತಿ ಸ್ವೀಕರಿಸುತ್ತೀರಿ ಹಾಗೆ ಬದುಕು ಕೂಡ ಇರುತ್ತದೆ. ನಂಬಿಕೆ ಎಂದರೆ ನೀವು ನಮ್ಮ ಸುತ್ತಲಿನ ಪ್ರಪಂಚವನ್ನ ನೋಡುವ ರೀತಿ ಮತ್ತು ಅದನ್ನ ಅರ್ಥ ಮಾಡಿಕೊಳ್ಳುವ ಪರಿ. ನಮ್ಮ ನಂಬಿಕೆಗಳು ನಮ್ಮ ವರ್ತನೆಗಳನ್ನ ನಿಮ್ಮನ್ನ ರೂಪಿಸುವ ಸತ್ಯಗಳು. ಬೇರೆಯವರಿಗೆ ಬೇರೆಯದೇ ರೀತಿಯಲ್ಲಿ ಕಾಣುವ ವಿಷಯಗಳು ಸರಿ ಎನಿಸಿದ್ದು ನಿಮಗೆ ತಪ್ಪು ಎಂದು ಕಾಣಬಹುದು. ಇದು ನಮ್ಮ ನಂಬಿಕೆ. ಜಗತ್ತನ್ನೇ ನಾನು ಗೆಲ್ಲಬಹುದು ಎಂದು ನಾವು ದೃಢವಾಗಿ ಅಂದುಕೊಂಡರೆ ಗೆಲ್ಲಬಹುದು. ನಾನು ಸದಾ ಸಂತೋಷವಾಗಿ ಇರುತ್ತೇನೆ ಎಂದು ದೃಢ ನಂಬಿಕೆ ನಮ್ಮಲ್ಲಿದ್ದರೆ ಬದುಕು ಕೂಡ ಹಾಗೆಯೇ ಇರಬಹುದು. ಹೀಗಾಗಿ ಸರಿ ತಪ್ಪುಗಳನ್ನ ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡುತ್ತಾ ನಿಮ್ಮ ನಂಬಿಕೆಗಳನ್ನ ಕಟ್ಟಿಕೊಳ್ಳಬೇಕು ಮತ್ತು ಅದರಂತೆಯೇ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಆಗ ಬದುಕು ಸುಂದರ. ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ನಂಬಿಕೆಗಳನ್ನ ರೂಪಿಸುತ್ತೀರಿ, ಹಾಗೆಯೇ ನಿಮ್ಮ ಬದುಕು ಕೂಡ ಇರುತ್ತದೆ. ಅಂದರೆ ನಿಮ್ಮ ನಂಬಿಕೆಯೇ ನಿಮ್ಮ ಬದುಕಿಗೆ ಅಡಿಪಾಯ. ಇದರ ಮೇಲೆ ನಿಮ್ಮ ಜೀವನದ ಎಲ್ಲವೂ ನಿರ್ವಹಣೆ ಆಗುತ್ತದೆ. ಹೀಗಾಗಿ ಅಡಿಪಾಯ ಯಾವತ್ತೂ ಭದ್ರವಾಗಿದ್ದರೆ ಬದುಕು ಸುಂದರ. ನಮ್ಮ ನಂಬಿಕೆ ಸರಿಯಾಗಿದ್ದರೆ ನಾವು ಕೈಗೊಳ್ಳುವ ನಿರ್ಧಾರಗಳು ಸರಿಯಾಗಿಯೇ ಇರುತ್ತವೆ ಮತ್ತು ಅದನ್ನು ನಿಮ್ಮನ್ನು ಯಶಸ್ಸು ಅಂತಿಮ ಗುರಿಯತ್ತ ಕೊಂಡೊಯ್ಯಲು ಕೂಡ ಸಹಾಯ ಮಾಡುತ್ತದೆ. ಜ್ಞಾನ ಮಾರ್ಗದಿಂದ ನಾವು ಇದನ್ನ ಸಾಧಿಸಬಹುದು. ಈ ರೀತಿಯಾಗಿ ನಮ್ಮ ಕೃಷ್ಣನ ಸಂದೇಶಗಳ ಸಾರಾಂಶವಾಗಿ ಇರುತ್ತದೆ. ಇದನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡರೆ ನಿಜವಾಗಲೂ ಎಂಥದೇ ಕಷ್ಟ, ದುಃಖ, ನೋವು ಏನೇ ಇದ್ದರೂ ಈ ಮಾತನ್ನ ಕೇಳುತ್ತಾ ಅದೆಲ್ಲವೂ ಕ್ಷಣದಲ್ಲೇ ಮರೆತು ಮತ್ತೆ ನಗುವನ್ನ ಆರಂಭಿಸುತ್ತೇವೆ. ಹೀಗಾಗಿ ಕೃಷ್ಣನ ಸಂದೇಶಗಳನ್ನ ಪ್ರತಿ ಬಾರಿಯೂ ಆಲಿಸಿ ಕೇಳಿಸಿ ಜೀವನದಲ್ಲಿ ನೀವು ಖುಷಿ ನೆಮ್ಮದಿಯ ಜೀವನವನ್ನ ಸಾಗಿಸಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.